ಎಲ್ಲರಿಗೂ ನಮಸ್ಕಾರ. ಪ್ರಕೃತಿ ಹೊಸ ಬಣ್ಣವನ್ನು ಹಂಚಿಕೊಳ್ಳುವ, ಮರಗಿಡಗಳು ಚಿಗುರುವ, ಕೋಗಿಲೆ ಹಾಡುವ ಕಾಲವೇ ವಸಂತ ಕಾಲ. ಈ ಕಾಲದ ಆರಂಭದಲ್ಲೇ ಬರುವ ನಮ್ಮ ಹಬ್ಬವೇ ಯುಗಾದಿ. ಯುಗ ಎಂದರೆ ಕಾಲ, ಆದಿ ಎಂದರೆ ಆರಂಭ, ಅಂದರೆ ಹೊಸ ಯುಗದ ಆರಂಭವೇ ಯುಗಾದಿ. ಇಂದಿನ ವಿಡಿಯೋದಲ್ಲಿ ನಾವು ಯುಗಾದಿ ಹಬ್ಬವನ್ನ ಏಕೆ ಆಚರಿಸಬೇಕು, ಇದರ ಹಿನ್ನೆಲೆ ಮತ್ತು ವಿಶೇಷತೆಗಳನ್ನ ತಿಳಿಯೋಣ. ಪುರಾಣಗಳ ಪ್ರಕಾರ ಈ ಜಗತ್ತನ್ನ ಸೃಷ್ಟಿಸಿದ ಬ್ರಹ್ಮದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಆರಂಭಿಸಿದ್ದು ಇದೇ ಯುಗಾದಿಯ ದಿನ ಎಂದು ನಂಬಲಾಗಿದೆ. ಅದಕ್ಕೆ ಇದನ್ನ ಬ್ರಹ್ಮಕಲ್ಪದ ಆರಂಭ ಎಂದು ಕರೆಯಲಾಗುತ್ತದೆ. ಇನ್ನೊಂದು ಐತಿಹಾಸಿಕ ಹಿನ್ನೆಲೆ ಎಂದರೆ ಶಾಲಿವಾಹನ ಶಕೆಯ ಆರಂಭವು ಈ ದಿನದಿಂದಲೇ ಆಯಿತು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನು ಹೊಸ ರಾಶಿ ಚಕ್ರಕ್ಕೆ ಪ್ರವೇಶಿಸುವ ಕಾಲವಿದು. ಅಂದರೆ ಖಗೋಳ ವಿಜ್ಞಾನದ ದೃಷ್ಟಿಯಿಂದಲೂ ಇದು ಹೊಸ ಬದಲಾವಣೆಯ ಮುನ್ಸೂಚನೆ. ಯುಗಾದಿ ಎಂದರೆ ಕೇವಲ ಹಬ್ಬವಲ್ಲ, ಅದೊಂದು ಸಿದ್ಧತೆ. ಮುಂಜಾನೆಯೇ ಎದ್ದು ಎಣ್ಣೆ ಹಚ್ಚಿ ಸ್ನಾನ ಮಾಡುವುದು ಅಂದರೆ ಅಭ್ಯಂಜನ ಸ್ನಾನ ದೇಹ ಮತ್ತು ಮನಸ್ಸನ್ನ ಶುದ್ಧೀಕರಿಸುತ್ತದೆ. ಮನೆ ಬಾಗಿಲಿಗೆ ಕಟ್ಟುವ ಮಾವಿನ ಎಲೆಯ ತೋರಣವು ನಕಾರಾತ್ಮಕ ಶಕ್ತಿಯನ್ನು ತಡೆಯುತ್ತದೆ ಎಂಬ ನಂಬಿಕೆಯೂ ಇದೆ. ಯುಗಾದಿ ಎಂದ ಕೂಡಲೇ ನೆನಪಾಗುವುದೇ ಬೇವು ಬೆಲ್ಲ. ಜೀವನದ ಏರಿಳಿತಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂಬ ದೊಡ್ಡ ಜೀವನ ಪಾಠ ಇದರಲ್ಲಿದೆ. ಬೇವು ಜೀವನದ ಕಷ್ಟಗಳು ಅಥವಾ ಕಹಿ ನೆನಪುಗಳು, ಬೆಲ್ಲ ಜೀವನದ ಸುಖ ಅಥವಾ ಸಿಹಿ ಕ್ಷಣಗಳು. ಕಹಿ ಮತ್ತು ಸಿಹಿಯನ್ನ ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಬೆಳೆಸಿಕೊಳ್ಳುವುದೇ ಈ ಹಬ್ಬದ ಮುಖ್ಯ ಸಂದೇಶ. ಇದರ ಜೊತೆಗೆ ಈ ದಿನ ಮಾಡುವ ಪಂಚಾಂಗ ಶ್ರವಣ ಮುಂಬರುವ ಹೊಸ ವರ್ಷದ ಭವಿಷ್ಯದ ಮೇಲೆ ಬೆಳಕು ಚೆಲ್ಲುತ್ತದೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಯುಗಾದಿ ಎಂದರೆ ಹಳೆಯದನ್ನ ಮರೆತು ಹೊಸ ಚೈತನ್ಯದೊಂದಿಗೆ ಬದುಕು ಆರಂಭಿಸುವ ಹಬ್ಬ. ರೈತರಿಗೆ ಇದು ಹೊಸ ಸುಗ್ಗಿಯ ಕಾಲ, ವ್ಯಾಪಾರಿಗಳಿಗೆ ಹೊಸ ಲೆಕ್ಕಾಚಾರದ ಕಾಲ. ನಮ್ಮ ಸಂಸ್ಕೃತಿ ಮತ್ತು ವಿಜ್ಞಾನ ಎರಡನ್ನು ಜೋಡಿಸುವ ಈ ಸುಂದರ ಹಬ್ಬವು ನಮ್ಮ ಜೀವನದಲ್ಲಿ ಸುಖ ಮತ್ತು ಶಾಂತಿಯನ್ನು ತರಲಿ.